ಸಿಸ್ಟ್ರಿಗೆ ಹೇಳಿ ಹೇಳಿ ಸಾಕಾಗೋದು ನೋಡಿ. ಎಲ್ಲ ದಿನ ಬಿಲ್ ಕ್ಲಿಯರ್ ಮಾಡಿಬಿಡ್ರಿ ಅವತ್ತಿಂದ ಅವತ್ತು ಅಂತಂದು ಮತ್ತು ಹಂಗೆ ಮಾಡ್ತಾರೆ. ಏನು ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೈತೆ ಅವ್ರಿಗೆ. ನೋಡು ಇವತ್ತು ಡಿಸ್ಚಾರ್ಜ್ ಅದಾವು, ಅವ್ನು ಓಸನ್ನು ಬಿಲ್ ಕ್ಲಿಯರ ಮಾಡಿಲ್ಲ, ಹಂಗೆ ಇದಕ್ಕಿದ್ದಂಗೆ ತೊಗೊಂಬಂದು ಡಿಸ್ಚಾರ್ಜ್ ಮರಿ ಬರೀರಿ ಅಂತಂದು ಇಟ್ಬಿಡ್ತಾರೆ. ಡಾಕ್ಟ್ರ ಯಾರಪ್ಪ? ಯಾರು ನೀವು? ಡಾಕ್ಟ್ರ್ ಅದ ರೀ, ನಿನ್ನೆ ಏರಿಗೈತೆ ನೋಡ್ರಿ ಜ್ಯೋತಿ ಅಂತಂದು. ಹಾಂ ಆಕಿಗಂಡ್ರಿ ನಾನು. ಮತ್ತು ಇವತ್ತೇನ ಮನೆ ಕಳಿಸ್ತೇವೆ ಅಂತ ಅಂದ್ರೆ ಅಂತ ನಮ್ಮ ಅತ್ತೆಯರು ಬಂದು ಅಂದರು ಮನೆ ಕಳಿಸ್ತಾರಂತ ಅಂತಂದು. ಮತ್ತು ಎಷ್ಟೊತ್ತಿಗೆ ಕಳಿಸ್ತೀರಿ, ಬಿಲ್ ಮತ್ತು ಏಟಾತು ಅನ್ನೋದನ್ನ ಕೇಳ್ಕೊಂಡು ಹೋಗೋಣ ಅಂತಂದು ಬಂದೆ. ನೋಡಪ್ಪ ನಿಮ್ದು ಬಿಲ್ಲು ಆಗೈತಿ, ಬಿಲ್ ಕೊಟ್ಟಲೇನೋ ಸಿಸ್ಟ್ರು ತೊಗೊಂಬಂದು ಎಲ್ಲ ಕಟ್ಟಿ ಸಂಜೆ ಮುಂದೆ ಹೋಗ್ಬಿಡ್ರಪ್ಪ. ಹ್ಞೂ ರೀ ಡಾಕ್ಟ್ರ್, ಅದ ರೀ ಒಂದಿಟ್ಟು ಬಿಲ್ ಭಾಳ ಆತ್ರಿ. ಏನು ಒಂದು ದಿವ್ಸ ಅದಾರ ಆಟ, ಒಂದಿಟ್ಟು ನೋಡ್ಕೊಂಡು ತೊಗೊಳ್ರಿ. ಹಂಗೆ ಹೆಂಗಾಕತ್ತಪ್ಪ ನೋಡು, ಈಗ ಒಂದಿಲ್ಲ ಅಂದ್ರೆ ನಡೆಯೋಕ್ಕಲ್ಲ ಹೌದಿಲ್ಲ. ಹೆರಿಗೆಗೆ ಅಂದಮೇಲೆ ಎಲ್ಲ ಬೇಕಾಕವು, ಪ್ರತಿ ಒಂದು ಸಾಮಾನು ಇಲ್ಲಕ್ರೆ ನಡೆಯಂಗಿಲ್ಲ. ಕೂಸಿಗೆ ಹತ್ರ ನೋಡ್ಕೊಳ್ಳೋಕೆ ಮಾಡೋದು, ನಾವು ಎಕ್ಸ್ಟ್ರಾ ಕೇರ್ ತೊಗೊಂಡು ಕೂಸಿಗೆ ಇದು ಮಾಡಿರ್ತೀವಿ ಹೌದಿಲ್ಲ. ಮತ್ತು ನಮ್ಮಂಗೆ ಸರ್ವಿಸ್ ಯಾರು ಕೊಡೋಂಗಿಲ್ಲ, ಯಾವ ದವಾಖಾನೆಗೂ ಕೊಡೋಂಗಿಲ್ಲಪ್ಪ. ನೋಡು ಕಮ್ಮಿ ಮಾಡಿಕೊಂಡು ಒಂದು 1,000 ಕಮ್ಮಿ ಮಾಡಿಕೊಂಡು ಬಿಲ್ ಕಟ್ಟಿ ಹೋಗು, ಸಂಜೆ ಮುಂದೆ ಹೋಗ್ರಿ. ಕೂಸೋದು ಚಲೋ ಐತಿ, ಏನು ಸಮಸ್ಯೆ ಇಲ್ಲ. ಬೇಕಂದ್ರೆ ಇದು ಇನ್ನೊಂದು 1 ವಾರ ಹೋಗಲಿ, ಆಮೇಲೆ ನೀರು ಹಾಕ್ರಿ ಕೂಸಿಗೆ. ಹಂಗೆ ಇದು ಮಾಡಿಕೊಂಡು ನೀರು ಪೇರ್ ಹಾಕಕ್ಕೆ ಹೋಗ್ಬೇಡ್ರಿ. ಇನ್ನೂ ಕೂಸು ಸ್ವಲ್ಪ ತೆಳ್ಳಗೈತಲ್ಲ ಹಂಗೆ ಹೇಳೋದು. ತಾಯಿಗೆ ಏನಿಲ್ಲ ನೋಡಿ, ಏನು ಪತ್ತೆ ಇಲ್ಲ, ಎಲ್ಲ ಊಟ ಮಾಡ್ಬೋದು ತಾಯಿ. ಹೊಟ್ಟೆ ತುಂಬ ಊಟ ಕೊಡ್ರಿ, ಹೊಟ್ಟೆ ತುಂಬ ನೀರು ಕೊಡ್ರಿ ಫಸ್ಟ್ ತಾಯಿಗೆ. ಈ ಇವಾಗಿನ ಕಾಲದಾರ ಏನು ಮಾಡ್ತಿದ್ರು, ಗಂಡು ಹುಡುಗ ಹುಟ್ಟೈತಿ ಅಂದಮೇಲೆ ನೀರು ಕಮ್ಮಿ ಕುಡಿಸ್ತಿದ್ರು. ಹೊಟ್ಟೆ ನಿಬ್ರದಂಗೆ ಆಕೈತಿ ಹುಡುಗ ಅಂತಂದು. ಹಂಗೇನಿಲ್ಲ, ನೀರು ಚೆನ್ನಾಗಿ ಕುಡಿಬೇಕು. ಹುಡುಗನು ಚೆನ್ನಾಗಿ, ಆ ಹುಡುಗಗೂ ನೀರಿನ ಅಂಶ ಹೋತಂದ್ರೆ ಚೆನ್ನಾಗಿ ಆರೋಗ್ಯವಾಗಿರ್ತೈತಿ ಹುಡುಗ. ಹಂಗಾಗಿ ಪುಣ್ಯ ಬರಲಿ ಡಾಕ್ಟರ್ ಸಾಹೇಬ್ರ ನಿಮ್ಗೆ. ಆತ್ರಿ ಸಂಜೆ ಮುಂದೆ ಕರ್ಕೊಂಡು ಹೋಗಿ ತಗೊಳ್ರಿ. ಆತು ಬೇಕ್ರ ಏನ್ರಿ ಮೊಮ್ಮಗ ನೋಡ್ಕೊಂಬಂದ್ರಿ? ಹ್ಞೂ ರೀ ನೋಡ್ಕೊಂಬಂದಾನೆ. ಮೊಮ್ಮಗ ಮಕ್ಕೊಂಡಿದ್ದ ನೋಡ್ಕೊಂಬಂದ್ವಿ. ಎಷ್ಟು ಎಪ್ಸಿದ್ರೆ ಎದ್ದಾಳಿಲ್ಲ, ಭಾಳ ಜೋರಿದ್ದು ನಿದ್ದಿ. ಪಾಪ ತೀರ ಏನು ಮಕ್ಕೊಂಡವು, ಇನ್ನು ಅವಕ್ಕೇನು ತಾಯಿ ಹೊಟ್ಟೆಗಿದ್ದಂಗೆ. ಇನ್ನು ಹೊರಗೆ ಬಂದು ಒಂದು 10-15 ದಿವಸ ಆದ್ರೂ ತಾಯಿ ಹೊಟ್ಟೆಗಿದ್ದಂಗೆ ಅನ್ನಿಸ್ತಾವೆ, ನಿದ್ದೆ ಹೊಡೀತಾವೆ. ಮಕ್ಕೊಂಡಿದ್ದ ಭಾಳ ಜುಲ್ಮಿ ಮಾಡಿ ನೆಪ್ಸಕ್ಕೆ ಹೋಗ್ಲಿಲ್ಲ, ಮಕ್ಕೊಂಡಿದ್ನಲ್ಲ ಹಂಗೆ ನೋಡ್ಕೊಂಡ್ವಿ ಬಂದ್ವಿ. ನಾವು ಬರ್ತೇವೆ ತೊಗೊಳ್ರಿ, ನಾನು ಹೊಲಕ್ಕೆ ಅದಕ್ಕೂ ಹೋಗೋದೈತಿ, ನನಗೂ ಬದುಕದವು. ಬರ್ತೇವೆ. ಮತ್ತು ಸಂಜೆ ಮುಂದೆ ಏನೋ ಕಳಿಸ್ತಾರಂತಲ್ಲ ಮನೆಗೆ, ಕರ್ಕೊಂಡು ಹೋಗ್ಕಿರ್ನ. ಮತ್ತೆ ಕರ್ಕೊಂಡು ಹೋಗ್ತಾರೆ, ನಿಲ್ಬಿಟ್ಟೋಕರ ಸುಮ್ಮನೆ ನಿಂದ್ರಲ್ಲೇ ನೀನು. ಹ್ಞೂ ರೀ ಬೀಗ್ರ ಕರ್ಕೊಂಡು ಹೋಗ್ತೀವಿ. ಮತ್ತು ಸಂಜೆ ಮುಂದೆ ಕಳಿಸ್ತಾರಂತ ಕರ್ಕೊಂಡು ಹೋಗ್ಬಿಡ್ತೇವೆ ಮನೆಗೆ. ಮತ್ತೇನು ಹೋಗೋದು ಬರೋದು ಅಂತಂದು ಹೋಗ್ಬಿಡ್ತೇವೆ. ನೋಡೋಣ ತಗೋರಿ. ಮತ್ತು ಏನು ಇದ್ರೆ ಫೋನ್ ಮಾಡಿರಿ. ಮತ್ತು ಕೊಬ್ಬರಿ ಖಾರ ತೊಗೊಂಬರೋದು ಅದಕ್ಕೆ ನಾವು ಮಾಡ್ತೀವಿ ತಗೊಳ್ರಿ. ಕೊಬ್ಬರಿ ಖಾರ ನಾವೇನು ಭಾಳ ಕೊಡೋದು ನೇಮ ನಮ್ಮ ಇದ್ರಾಗ ಕೊಡ್ತೇವೆ. ಅವನಿಗೆ ಏಟ್ ಬೇಕಾಟ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾನಂತೆ. ಹ್ಞೂ ರೀ, ನಿಮ್ದು ಹೆಂಗೈತೆ ಹಂಗೆ ಮಾಡಿರಿ. ಪಾಪ ನಿಮ್ದು ಏನೈತಿ, ನೀವು ಅದನ್ನ ಮಾಡೋಕೆ ನಮ್ದೇನು ರೀ ಹೌದಿಲ್ಲ. ಏನಂತೀರಿ ಹೌದಿಲ್ಲ? ಪಾಪ ನೀವೇನಂತೀರಿ? ಆಯ್ತು ತೊಗೊಳ್ರಿ, ನಾವು ಫೋನ್ ಮಾಡ್ತೇವೆ. ಮತ್ತು ನಾನು ಬರ್ತಾನೆ ತೊಗೊಳ್ರಿ. ಇವನು ಬರ್ತಾನೆ ರೀ ಈಗ. ನಮ್ಮ ಬಸವ ಅವನ್ನ ಎಲ್ಲ ಮತ್ತು ಡಿಸ್ಚಾರ್ಜ್ ಮಾಡಿಸಿ ಕಳಿಸ್ತಾನೆ, ಗಾಡಿ ಗಿಡಿ ಮಾಡಿಸಿ ನಾವು ಹೋಗ್ಕೊಂಡ್ರಿ. ಬರ್ತಾ ತಗೊಳ್ರಿ. ಅತ್ತೀರ ಮಾವರ ಹೋಗಿ ಡಾಕ್ಟರ್ ಸಾಹೇಬ್ರ ಹತ್ರ ಮಾತಾಡ್ಕೊಂಬಂದಾನಿ. ಸಂಜೆ ಮುಂದೆ ಮನೆ ಕಳಿಸ್ತೇವೆ ಅಂತ ಅಂದಾರ. ಎಲ್ಲ ಬಿಲ್ ಕಟ್ರಿ ಅಂದರು, ಹೋಗಿ ಕಟ್ಟಿ ಬಂದಾನಿ. ಎಲ್ಲ ಆಗೈತ್ರಿ. ಇನ್ನೇನು ಕರ್ಕೊಂಡು ಹೋಗೋದು ಆಟ ನೋಡ್ರಿ ಜ್ಯೋತಿಗೆ. ಒಳಗೆ ಹೋಗಿದ್ರೇನ? ಅಪ್ಪ ಅವ್ವ ಬರ್ತಾನೆ ಅಂದಿದ್ರು, ಬಂದಾರ? ಅಲ್ಲ ನೀವು ಯಾಕೆ ಕಟ್ಟಕ್ಕೆ ಹೋಗಿದ್ರಿ ಹೇಳಿ ಅಂದ್ರೆ? ಅಲ್ಲ ಅದು ಹೆರಿಗಿದು ಖರ್ಚೆಲ್ಲ ತವ್ರ ಮನೆ ಕೊಡೋದು ನಿಮ್ಮ ಪದ್ಧತಿ ಐತಿ. ಅದ್ರಾಗ ಮೊದಲ ಚೊಚ್ಚಲ ನಾವು ಕೊಡ್ತಿದ್ವಿ. ಅದಕ್ಕೆ ಇಲ್ಲಪ್ಪ ನಾ ಇದನ್ನ ಒಪ್ಪಂಗಿಲ್ಲ ನೋಡು, ನೀವು ಕೊಡಂಗಿಲ್ಲ, ನಾನು ಕೊಡೋದು. ಅಯ್ಯೋ ಏನಾಯ್ತು ತೊಗೊಳ್ರಿ. ನನ್ನ ಮಗಂದು ಇದಕ್ಕೆ ನಾನು ಕೊಟ್ಟನಿ. ಅದೇ ನಾವು ಮಂದೇನ, ನೀವೇನು ಮಂದೆ? ನಡೀತದೆ ತೊಗೊರಿ, ಏನಾಯ್ತು? ಅದು ಹಂಗೆ ದುಡ್ಡಿನ ಪ್ರಶ್ನೆ ಬರಲ್ರಿ ಹೇಳಿ ಅಂದ್ರೆ, ಚೊಚ್ಚಲ ತವ್ರ ಮನೆಯವ್ರು ಮಾಡೋದು ಪದ್ಧತಿ ಇರ್ತೈತಿ. ಹಾಗಾಗಿ ನಿಮ್ಮ ಮಾವ ಹೊರಕೊ ಕೊಟ್ರೆ ಇಸ್ಕೊಡ್ರಿ, ಬೇಡ ಅನ್ಬೇಡ್ರಿ. ಹಾಂ ತೊಗೊಳ್ರಿ. ನಿಮ್ದು ಇದು ಖುಷಿಗೆ ಯಾಕೆ ನಾ ಬೇಡ ಅನ್ನಕ್ಕೆ ಹೋಗ್ಲಿ, ಕೊಡುವಂತೆ ಅಂತ ನಿಮ್ಮ ಕೈಯಿಂದ ಆದಾಗ ಕೊಡ್ರಿ. ಮತ್ತು ಅಪ್ಪ ಅವ್ವ ಬಂದಿದ್ರೇನು? ಹ್ಞೂನಪ್ಪ, ನಿಮ್ಮಪ್ಪ ಅವ್ವ ಬಂದು ನೋಡ್ಕೊಂಡು ಹೋದ್ರಿ ಈ ಕೂಸನ್ನ. ಹೊಲದ ಕಡೆಗೇನ ಕೆಲಸ ಐತಿ ಹೋಗ್ಬೇಕ್ರಿ ಅಂತಂದು ಹೋದ್ರು ನಿಮ್ಮಪ್ಪ. ಮತ್ತು ನಿಮ್ಮವನು ಮನ್ಯಾಗ ಬದುಕದವು ಅಂತಂದು ಹೋದ್ರು. ಆಯ್ತು ತೊಗೊಳ್ರಿ, ನಾನು ಮತ್ತು ಹೋಗೋ ಮುಂದೆ ಹೇಳ್ರಿ. ಆತಪ್ಪ. ಅಲ್ಲ ಜ್ಯೋತಿ, ಕೂಸನ್ನ ಇತ್ಲಾಗ ಹಾಕಿ ಅತ್ಲಾಗ ತಿಳ್ಕೊಂಡು ಮಕ್ಕೊಂಡಿ ಎಲ್ಲ, ಬಿದ್ದಿಗಿದ್ರ ಕೂಸು? ರೀ ನಾನು ಯಾಕೆ ಭಾಳ ಸೊಂಟ ನೋಯ್ಸಾಕತ್ತ, ಹಂಗಾಗಿ ಅತ್ಲಾಗ ತಿರ್ಕೊಂಡು ನ್ಯಾಟ. ಈಗ ಬಂದ್ರೇನ? ಈಗ ಬಂದೆ.
ಅದ ಡಾಕ್ಟರ್ ಸಾಹೇಬ್ರ ಹತ್ರ ಹೋಗಿ ಡಿಸ್ಚಾರ್ಜ್ ಕೇಳ್ಕೊಂಬಂದು ಸಂಜೆ ಮುಂದೆ ಕಳಿಸ್ತಾನೆ ಅಂದಾರ. ಎಲ್ಲ ಬಿಲ್ ಕಟ್ಟಿ ಬಂದಾನಿ. ಸಂಜೆ ಮುಂದೆ ಊರಿಗೆ ಹೋಗೋದು ನೋಡು ಆಟ. ಕೂಸು ಹುಷಾರು, ಜೋಪಾನವಾಗಿ ನೋಡ್ಕೆ ಕೂಸ್ನ. ರೀ ಅಜ್ಜಿನ ಐತಲ್ಲ, ಅಮ್ಮ ಅದಾಳ. ಅಮ್ಮ ಎಲ್ಲ ನೋಡ್ಕೊಂತಾಳ. ಕೂಸ್ನ ಹಿರಿಯದಾತು ಮಾಡೋದು ಎಲ್ಲ ಗೊತ್ತೈತೆ ಅಮ್ಮಗೆ. ಹಂಗಾಗಿ ಅಪ್ಪ ಅಮ್ಮನ ಕರ್ಸೈತಿ. ಏನು ಕಾಳಜಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಕೂಸ್ನ ನಾ ಚಲೋ ನಂಗೆ ಜೋಪಾನಾಗಿ ನೋಡ್ಕೊತೇನೆ. ಆತು ತಗೋ ಹಂಗಾರ. ನೀವು ಹೋಗ್ರಿ ಊರಿಗೆ. ಗಾಡಿಗೂ ಹೇಳೇನಂತ ಎಲ್ಲ ಆಗೈತೆ ನೋಡು. ನಾನು ಒಂದು ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತಾನೆ. ಹೊಲ್ದಾಗ ಅಪ್ಪ ಒಂದ ಹೋಗೈತಿ, ಕಟಾಯಿಗೆ ಬಂದೈತಿ ಭತ್ತ. ಮತ್ತು ಮಳೆ ಚಲೋ ಆತು ಅಂದ್ರೆ ಓಟು ನೆಲ ಕಚ್ಕೊಂಡ್ಬಿಡ್ತೈತಿ. ಹಾಗಾಗಿ ಆತ್ರಿ, ಹೋಗ್ರಿ. ಮತ್ತೆ ಬರ್ರಿ ನಾಳೆ ನಾಡ್ದ ಒಟ್ಟು. ಬರ್ತಾನೆ ತಗೋ. ನಾನು ನಿನ್ನ ಮೇಲೆ ನನ್ನ ಮಗನ ಯಾವಾಗ ನೋಡ್ಬೇಕು ಅನಿಸ್ತೈತೆ ಅವಾಗ ಬಂದು ನೋಡ್ಕೊಂಡು ಹೋಗೋದು. ಆತ್ರಿ, ಹುಷಾರ್ಲೆ ಹೋಗ್ರಿ. ನಾ ಏನು ಇದ ಊರಾಗಿರೋನು, ನೀವು ಹೋಗೋರು. ಹುಷಾರ್ಲೆ ನೀವು ಹೋಗ್ರಿ. ಮುಟ್ಟಿದ ಗುಟ್ಲೇನ ಫೋನ್ ಮಾಡು ನಿಮ್ಮ ಅಪ್ಪನ ಫೋನ್ ಇಸ್ಕೊಂಡು. ಹ್ಞೂ ರೀ, ಆಯ್ತು. ಯವ್ವ ಬೇಯ್ ಬಾರ್ ಬೇಗಡ. ಬಂದೆ ಶಕುಂತ್ಲಾ. ಇದು ಆರತಿ ತಟ್ಟಿ ತಯಾರು ಮಾಡ್ಕೊಳಕತ್ತಿದ್ನೆ, ಬಂದೆ. ಒಳಗೆ ಬಂದ್ಗಿಂದಿರಿ. ಮತ್ತೆ ಕೂಸು ಕರ್ಕೊಂಡು ಅಲ್ಲೇ ನಿಂತರಿ, ಬಂದೆ. ಇಲ್ಲಿ ತಗೋ, ಇಲ್ಲೇ ನಿಂತವಿ. ದೌಡ್ ಬಾ. ಏನ ಕೂಸು ಅಳಾಕತ್ತತಿ. ಮುರ ಸಂಜೆ ಹೊತ್ನಾಗ ಏಟೋತಂತ ಹೊರಗೆ ನಿಂದ್ರದು. ದೌಡ್ ಬಾ. ಹ್ಞೂ ಬಂದೆ. ತಗೊಂಡ ಬರಕತ್ತನಿ. ಎಲ್ಲ ತಯಾರು ಮಾಡ್ಕೊಂಡೇ ನಿಂತಿದ್ನೆ. ನೀವು ಬರೋದ ಕಾಯಕತ್ತಿದ್ದೆ, ಬಂದೆ.